ಬನಶಂಕರಮ್ಮ ತಾಯಿ ಎಲ್ಲರನ್ನು ಕಾಪಾಡಮ್ಮ. ಅರೆ ಸ್ವಾಮೀಜಿ ನೀವಾ? ಸ್ವಲ್ಪ ತಾಳಿ, ಈಗ ಬರ್ತೀನಿ. ಅಮ್ಮ ತಾಯಿ ಎಲ್ಲರನ್ನು ಕಾಪಾಡಮ್ಮ. ಅಮ್ಮ ಓಂ ಬನಶಂಕರಮ್ಮ ತಾಯಿ. ಇಲ್ಲಿ ಇದನ್ನ ತಗೊಳ್ಳಿ ಸ್ವಾಮೀಜಿ. ನಾನು ಇದನ್ನ ತಗೊಳ್ಳಲ್ಲ. ಸ್ವಾಮೀಜಿ ಸ್ವಾಮೀಜಿ ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ಬೇಡ ಅಂತೀರಾ? ಏನಾಯ್ತು? ಈ ಮನೆಯಲ್ಲಿರೋ ಒಬ್ಬರಿಗೆ ಅತಿ ಶೀಘ್ರದಲ್ಲೇ ದುರ್ಮರಣ ನಡೆಯಲಿದೆ. ಒಂದು ಆಕ್ಸಿಡೆಂಟ್ ಅಲ್ಲಿ ಆ ಒಬ್ಬರ ಜೀವ ಈ ಪ್ರಪಂಚವನ್ನೇ ಬಿಟ್ಟು ಹೋಗಲಿದೆ. ಅಯ್ಯೋ ಸ್ವಾಮೀಜಿ, ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಒಂದು ಪೂಜೆ ಮಾಡಿದ್ರೆ ಅವ್ರ ಮೇಲಿರೋ ಎಲ್ಲಾ ದೋಷಗಳು ಅವರನ್ನ ಬಿಟ್ಟು ಹೋಗಿ ಒಳ್ಳೆ ರೀತಿಯಾಗಿ ದೀರ್ಘಾಶ್ವಾಗಿ ಬಾಳ್ತಾರೆ. ಪೂಜೆ ಯಾವಾಗ ಮಾಡ್ಬೇಕು ಸ್ವಾಮೀಜಿ? ನಮಗೆ ಸಮಯ ಇಲ್ಲ, ಇಲ್ಲೇನೆ ಇವಾಗ್ಲೇನೆ ಮಾಡ್ಬೇಕು. ಪೂಜೆಗೆ ಎಷ್ಟು ಖರ್ಚಾಗತ್ತೆ? ಈ ಪೂಜೆಗೆ ಖರ್ಚೆಲ್ಲ ಏನೂ ಆಗಲ್ಲ. ನಾನ್ ಮಾಡೋ ಪೂಜೆನಲ್ಲಿ ನಿನಗೆ ತೃಪ್ತಿ ಬಂತು ಅಂದ್ರೆ ನಿನ್ ಕೈಯಲ್ಲಿರೋದನ್ನ ಕೊಡಮ್ಮ, ಅದನ್ನ ಸಂತೋಷವಾಗಿ ತಗೊಂಡೋಗ್ತೀನಿ ನಾನು. ಆಯ್ತು ಸ್ವಾಮೀಜಿ, ನೀವು ಒಳಗಡೆ ಬನ್ನಿ. ಓಂ ಆದಿಪರಾಶಕ್ತಿ ಅಮ್ಮ, ಅಮ್ಮ ಬನಶಂಕರಮ್ಮ, ಅಣ್ಣಮ್ಮ ತಾಯೇ, ಅಮ್ಮ ಎಲ್ಲಾರನ್ನೂ ಕಾಪಾಡಮ್ಮ. ತಗೊಳ್ಳಿ ಸ್ವಾಮೀಜಿ. ಓಂ ಕ್ರೀಂ ಕ್ಲೀಂ. ನೀನ್ ಕುತ್ಕೆನಲ್ಲಿ ಹಾಕಿರೋ ಆ ಒಡವೆನ ಬಿಚ್ಚಿ ಈ ತಟ್ಟೆನಲ್ಲಿಡು. ಯಾಕೆ ಸ್ವಾಮೀಜಿ? ಈ ಪೂಜೆ ಮಾಡೋವಾಗ ನಿನ್ ಮೈಯಲ್ಲಿ ಯಾವುದೇ ರೀತಿಯಾದ ಚಿನ್ನನೂ ಇರಬಾರ್ದು. ಹಂಗೇನಾದ್ರೂ ಇತ್ತು ಅಂದ್ರೆ ಪೂಜೆನಲ್ಲಿ ಯಾವುದೇ ಫಲಾನೂ ಸಿಗೋದಿಲ್ಲ. ಓಂ ಬನಶಂಕರಮ್ಮ ತಾಯೇ, ಓಂ ಕ್ರೀಂ ಕ್ಲೀಂ ತಾಯೇ ಅಣ್ಣಮ್ಮ, ಓಂ ಪರಾಶ್ ಪರಾಶ್ ಪರಾಶ್. ನಾನು ಮಾಡೋ ಈ ದಿವ್ಯ ಪೂಜೆಯಿಂದ ಈ ಮನೆಯಲ್ಲಿರೋ ಎಲ್ಲ ದೋಷಗಳು ಹೋಗಿ ಇವಳ ಕುಟುಂಬ ತುಂಬ ಚೆನ್ನಾಗಿರಬೇಕು, ಇವಳು ತುಂಬ ಶ್ರೇಷ್ಠವಾಗಿರಬೇಕು. ಸ್ವಲ್ಪ ಕಣ್ಣು ಮುಚ್ಕೊಂಡು ನಿನ್ನ ಇಷ್ಟ ದೇವತೆನ ಬೇಡ್ಕೊಮ್ಮ. ಇವಾಗ ನೀನ್ ಕಣ್ ಬಿಡಮ್ಮ. ನೀನ್ ಇಷ್ಟ ದೇವತೆನ ಬೇಡ್ಕೊಂಡು ಈ ತೀರ್ಥನ ಕುಡಿಯಮ್ಮ. ಈ ಪೂಜೆ ತುಂಬಾ ಶ್ರೇಷ್ಠವಾಗಿ ಮುಗೀತಮ್ಮ. ನಾವು ಮಾಡಿದ ಈ ಪೂಜೆಯಿಂದ ನಿನ್ ಕುಟುಂಬ ಹಿಡ್ಕೊಂಡಿದ್ದ ಆ ದೋಷಗಳೆಲ್ಲ ಸಂಪೂರ್ಣವಾಗಿ ಹೊರಟೋಯ್ತು. ಹೌದಾ ಸ್ವಾಮೀಜಿ? ನಿಮಗೆ ತುಂಬಾ ಧನ್ಯವಾದ ಸ್ವಾಮೀಜಿ. ಇನ್ ಮುಂದೆ ನಿನ್ ಬಾಳ್ನಲ್ಲಿ ತುಂಬಾ ಸಂತೋಷವಾಗಿರ್ತೀಯಮ್ಮ. ತುಂಬಾ ಸಂತೋಷ ಸ್ವಾಮೀಜಿ. ಈ ಚಿಕ್ಕ ಕಾಣಿಕೆ ಇಟ್ಕೊಳ್ಳಿ. ಓಂ ಬನಶಂಕರಮ್ಮ ತಾಯೇ ಕಾಪಾಡಮ್ಮ. ಸ್ವಾಮೀಜಿ, ಏನ್ ಸಡನ್ ಆಗಿ ತಲೆ ತಿರುಗ್ತಾ ಇದೆ? ನಿನಗೇನೂ ಆಗಲ್ಲ. ಹೆಂಗೂ 1 ಲಕ್ಷದಿಂದ 1.5 ಲಕ್ಷವರೆಗೂ ಸಿಗುತ್ತೆ. ಇನ್ನೊಂದು 2 ಚೈನ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಈ ಮನೆಯಲ್ಲಿ CCTV ಇಲ್ಲದೆ ಇರೋದ್ರಿಂದ ಇಲ್ಲಿ ನಡೆದಿರೋ ವಿಷಯನ ಯಾರು ಕಂಡುಹಿಡಿಯಕ್ಕಾಗಲ್ಲ. CCTV ಇಲ್ದಿರೋ ಮನೆಗಳಿಗೆ ಇದೇ ಗತಿ. ಬಾಯ್ ಬಾಯ್. ಅಮ್ಮ ಹುಷಾರಮ್ಮ, ಬಿದ್ದೋಗ್ತೀಯಾ? ಹೋಗಲೇ, ಹೋಗ್ ನಿನ್ ಕೆಲಸ ನೋಡ್ಕೊ. ನಾನೀಗೆಲ್ಲ ಗೊತ್ತು, ನೀನು ಹೋಗಲೇ. ಆಗಾಚೆ. ಈ ವಯಸ್ಸಲ್ಲೇ ಕುಡಿತಾಳೆ ಇವಳೆಲ್ಲಿ ಬದುಕ್ಬಾಳ್ತಾಳೆ. ಹೆಂಗಾದ್ರೂ ಹಾಳಾಗೋ. Mm-hmm.
ಶೋ ಹ್ಮ್ ಯಮ್ಮ ಹುಷಾರಮ್ಮ, ಬಿದ್ದೋಗ್ತೀಯಾ? ನಾನು ಕರ್ಕೊಂಡೋಗಿ ನಿನ್ನ ಮನೇಲಿ ಬಿಡ್ಲಾ? ಹೋಗ ಆಚೆ. ನನಗೆಲ್ಲ ಗೊತ್ತು. ಅದಿರ್ಲಿ, ಯಾರ ನೀನು ನನಗೆ ಹೆಲ್ಪ್ ಮಾಡಕ್ಕೆ? ಹೋಗಾಚೆ. ಛೇ, ನಿನಗೆಲ್ಲ ಹೇಳಕ್ ಬಂದೆ ನೋಡು. ನನ್ನ ಚಪ್ಪಲಿ ತಗೊಂಡು ನಾನೇ ಬಡ್ಕೋಬೇಕು. ಬೆಡ್ಡಲ್ಲಿ ಅಲ್ಲಿದ್ಯಾ? ಇವಳು ನೋಡೋಕ್ಕೆ ಹೀರೋಯಿನ್ ಥರ ಇದ್ದಾಳೆ. ಫುಲ್ಲಾಗಿ ಕುಡಿದು ನಿಶಾದಲ್ಲಿದ್ದಾಳೆ. ನಾವಿವಾಗ ಇವಳನ್ನ ಏನು ಮಾಡಿದ್ರು ಇಲ್ಲಿ ಕೇಳೋಕ್ಕೆ ಮನುಷ್ಯರೇ ಇಲ್ಲ. ಈ ಚಾನ್ಸ್ ಮಾತ್ರ ಬಿಟ್ಟರೆ ಇದೇ ರೀತಿ ಒಂದು ಒಳ್ಳೆ ಚಾನ್ಸ್ ಮತ್ತೆ ಸಿಗೋದಿಲ್ಲ. ಏನು ಬಾಕಿ ತೆಗ್ದೇ ಇದೆ? ಸಿಕ್ಕಿರೋ ಚಾನ್ಸ್ನ ವೇಸ್ಟ್ ಮಾಡಬಾರ್ದು. ಏಯ್, ಯಾರ ನೀನು? ಇಲ್ಲೇನೋ ಮಾಡ್ತಾ ಇದ್ಯಾ? ಏಯ್ ಸರ್ ಸರ್, ನೀನ್ ಮೇಲ್ಗಡೆ ಮನೇಲಿ ತರ ಇದೆಯಾ? ಈ ಹೊತ್ತಲ್ಲಿ ನಿನ್ಗೇನು ಕೆಲಸ ಇಲ್ಲಿ? ತಪ್ಪು ಮಾಡಿದ್ದೆ ಸರ್, ಬಿಟ್ಬಿಡಿ. ನಿನ್ ಗೆಸ್ಟ್ ಏರಿಯಾ ಹತ್ರ ಬೆಡ್ರೂಮ್ ಒಳಗೆ ಬಂದಿದ್ಯಾ? ಯಾಕೆ ಒಳಗೆ ಬಂದೆ? ಬೇಡ ಸರ್, ಬಿಟ್ಬಿಡಿ. ಒಂದು ಹುಡುಗಿ ಒಂಟಿಯಾಗಿರೋ ಜಾಗದಲ್ಲಿ ನಿನ್ಗೇನು ಕೆಲಸ? ಇನ್ಮೇಲಿಂದ ಇಲ್ಲಿ ಬರಲ್ಲ ಸರ್. ಸರ್ ಬಿಟ್ಬಿಡಿ ಸರ್, ಈ ಕಡೆ ನಾನು ಬರೋದೇ ಇಲ್ಲ ಸರ್. ನಿಂತ್ಕೋ. ಏಯ್, ಸರಿಮಾ, ನಾನು ಆಫೀಸ್ ಕೊಟ್ಟು ಬರ್ತೀನಿ. ಇನ್ ಮುಂದೆ ಡೋರ್ ಲಾಕ್ ಮಾಡ್ಕೊಂಡು ಜಾಗ್ರತೆಯಿಂದ ಇರು. ಈ ರೀತಿ ಪಬ್ಬಿಗೆ ಹೋಗಿ ಕುಡ್ಕೊಂಡ್ ಬರ್ಬೇಡ ಅಂತ ಎಷ್ಟಲ್ಲಿ ಹೇಳೋದು ನಿನ್ಗೆ? ಅಷ್ಟೊಂದು ನಶೆಯಿಂದ ಬಂದು ಡೋರ್ ಕೂಡ ಲಾಕ್ ಮಾಡ್ದಿರ ಬಂದು ಮಲಗಿದ್ಯಾ. ಬೆಡ್ರೂಮ್ ತನಕ ಒಬ್ಬ ಬಂದಿದ್ದಾನೆ, ಅದು ಕೂಡ ಗೊತ್ತಿಲ್ದಿರ ನೀನ್ ಕುಡ್ದು ಮಲಗಿದ್ಯಾ. ನಾನ್ ಮಾತ್ರ ಸಮಯಕ್ಕೆ ಬಂದಿಲ್ಲ ಅಂದ್ರೆ ನೀನು ಏನಾದ್ರೂ ಒಂದು ಮಾಡಿರೋನು ಅವನು. ಸಾರಿ ಅಣ್ಣ, ಇನ್ನು ಮುಂದೆ ನಾನು ಕುಡಿಯೋದೇ ಇಲ್ಲ. ಸರಿ, ನಾನು ಡ್ಯೂಟಿಗೆ ಹೊಟ್ಟು ಬರ್ತೀನಿ. ಜಾಗ್ರತೆಯಿಂದ ಇರೋ, ಸರಿನಾ? ಆಯ್ತಣ್ಣ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಾನು SR ಕನ್ಸ್ಟ್ರಕ್ಷನ್ಸ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ತುಂಬಾ ಕಡಿಮೆ ಬೆಲೆಯಲ್ಲಿ ತುಂಬಾ ಫ್ಲಾಟ್ ಸೇಲ್ಗೆ ಇದೆ ಸರ್. ಸರ್, ನಿಮಗೆ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ನಿಮಗೆ ನೇರವಾಗಿ ಬಂದು ಎಕ್ಸ್ಪ್ಲೇನ್ ಮಾಡ್ಬೋದಾ? ಇವಾಗ ಏನು ಬೇಡ ರೀ, ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ನಾನು. ಸರ್, ನಿಮಗೆ ಸ್ವಂತ ಮನೆ ಇದೆಯಾ? ಇಲ್ಲ ರೀ, ನನಗೂ ಮನೆ ತಗೋಬೇಕಂತ ಆಸೆ ಇದೆ ರೀ, ಆದ್ರೆ ಸೆಟ್ ಆಗ್ತಿಲ್ಲ ರೀ. ಹೌದಾ ಸರ್? ನಮ್ಮ ಹತ್ರ ತುಂಬಾ ಕಡಿಮೆ ಬೆಲೆಯಲ್ಲಿ ಮೇನ್ ಏರಿಯಾನಲ್ಲಿ ಅಪಾರ್ಟ್ಮೆಂಟ್ಸ್ ಇದೆ ಸರ್. ಸರ್, ನೀವು ನನಗೆ ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಶೇರ್ ಮಾಡಿದ್ರೆ ನಿಮ್ಮನ್ನ ನೇರವಾಗಿ ಬಂದು ನೋಡಿ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ ಸರ್. ಹಾಗಂತೀರಾ? ಹೌದು ಸರ್. ಸರಿ, ಬನ್ನಿ. ಓಕೆ ಸರ್. ನಾನು ಅಡ್ರೆಸ್ ಸೆಂಡ್ ಮಾಡ್ತೀನಿ. ಓಕೆನಾ ರೀ? ಸರ್, ಇವತ್ತು ನೀವು ಫ್ರೀ ಆಗಿದ್ದೀರಾ? ಇವತ್ತು ನೀವು ಫ್ರೀ ಆಗಿದ್ರೆ ಇವತ್ತೇ ನಾನು ನಿಮಗೆ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಬನ್ನಿ, ನೋ ಪ್ರಾಬ್ಲಮ್. ಓಕೆ ಸರ್, ಥ್ಯಾಂಕ್ ಯು. ಸರ್? ಯಾರು ಬೇಕ್ರಿ? ಸರ್, ಸ್ವಲ್ಪ ಹೊತ್ತು ಮುಂಚೆ SR ಕನ್ಸ್ಟ್ರಕ್ಷನ್ ಇಂದ ಕಾಲ್ ಮಾಡಿದ್ನಲ್ಲ, ನೀವೇ ಇವತ್ತು ಬರಕ್ ಹೇಳಿದ್ರಿ. ಓ, ನೀವಾ? ಬನ್ನಿ ಒಳಗ್ ಬನ್ನಿ. ಹೇಳಿ. ಸರ್, ನಮ್ಮ ಹತ್ರ ಮೈನ್ ಏರಿಯಾನಲ್ಲಿ ತುಂಬಾ ಅಪಾರ್ಟ್ಮೆಂಟ್ ಸೇಲಿಗಿದೆ ಸರ್. ತುಂಬಾ ಕಡಿಮೆ ಬೆಲೆಯಲ್ಲೇ ಸೇಲ್ ಮಾಡ್ತಾ ಇದೀವಿ. ನೀವು ಡೌನ್ ಪೇಮೆಂಟ್ ಕಡಿಮೆ ಕಟ್ಟಿದ್ರು ಪರವಾಗಿಲ್ಲ ಸರ್. ನನಗೆ ಓಕೆ ರೀ, ನಾನೇನೋ ಮನೆ ತಗೋಬೇಕು ಅನ್ಕೊಂಡಿದ್ದೀನಿ, ಆದ್ರೆ ನಮ್ಮ ಮನೇಲಿ ಮದುವೆ ಮಾಡ್ಕೊಂಡು ಕೇಳ್ತಾ ಇದಾರೆ. ಮನೆ ತಗೊಂಡ್ಮೇಲೆ ಮದುವೆ ಮಾಡ್ಕೊಳೋದಾ
ಇಲ್ಲ ಮದುವೆ ಮಾಡ್ಕೊಂಡು ಮನೆ ತಗೋಣ ಅಂತ ಒಂದು ಡೌಟ್ ಆಗಿದೆ ರೀ. ಹೌದಾ ಸರ್? ನೀವು ನಮ್ಮ ಹತ್ರ ಫ್ಲಾಟ್ಸ್ ತಗೊಂಡ್ರೆ ಖಂಡಿತ ನಿಮಗೆ ಮದುವೆ ಆಗತ್ತೆ ಸರ್. ಹಾಗಾ? ಹೇಗೆ? ನಾವೊಂದ್ ಮ್ಯಾಟ್ರಿಮೋನಿಯಲ್ ಜೊತೆ ಟೈಅಪ್ ಅಲ್ಲಿ ಇದೀವಿ ಸರ್. ನೀವು ನಮ್ಮ ಹತ್ರ ಫ್ಲಾಟ್ ತಗೊಂಡ್ರೆ ನಿಮ್ ಡೀಟೇಲ್ಸ್ ಅನ್ನ ಅಲೈನ್ಸ್ ನೋಡಕ್ಕೆ ಕೊಟ್ಬಿಡ್ತೀವಿ. ಅವ್ರ ತಕ್ಷಣ ನಿಮಗೆ ಹುಡುಗಿ ನೋಡಕ್ ಶುರು ಮಾಡ್ತಾರೆ ಸರ್. ಯಾಕಂದ್ರೆ ಈ ಕಾಲದಲ್ಲಿ ಸ್ವಂತ ಮನೆ ಇಲ್ಲ ಅಂದ್ರೆ ಯಾರು ಇವಾಗ ಹುಡುಗಿನೇ ಕೊಡೋದಿಲ್ಲ ಸರ್. ನಿಮಗೆ ಸ್ವಂತ ಮನೆ ಇದ್ರೆ ತಕ್ಷಣ ನಿಮಗೆ ಮದುವೆ ಆಗತ್ತೆ ಸರ್. ನೀವ್ ಹೇಳೋದು ಒಂದ್ ರೀತಿಯಲ್ಲಿ ಕರೆಕ್ಟೇ ಅನ್ಸುತ್ತೆ. ಆದ್ರೆ ಕೆಲವೊಬ್ಬರಿಗೆ ಸ್ವಂತ ಮನೆ ಇದ್ರೂ ಕೂಡ ಮದುವೆ ಆಗ್ತಿಲ್ವೇ? ಸರ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ ಹತ್ರ ಒಂದ್ ವಿಷಯ ಹೇಳ. ನಮ್ಮ ಹತ್ರ ಫ್ಲಾಟ್ ತಗೊಂಡಿರೋರಿಗೆಲ್ಲ ತಕ್ಷಣ ಮದುವೆ ಆಗತ್ತೆ ಸರ್. ಓಕೆ, ನೀವ್ ಹೇಳಿದ್ದೆಲ್ಲ ನಡೆದ್ರೆ ಚೆನ್ನಾಗೇ ಇರುತ್ತೆ. ಡೀಟೇಲ್ಸ್ ಹೇಳಿ. ಓಕೆ ಸರ್, ಇದ್ರಲ್ಲಿ ಎಲ್ಲ ಡೀಟೇಲ್ಸು ಇದೆ ಸರ್. ನಮ್ಮ ಹತ್ರ 30 ಲಕ್ಷದಿಂದ 65 lakhs, 70 lakhs, ಅದು ಮಾತ್ರ ಅಲ್ಲದೆ ನಮ್ಮ ಹತ್ರ 1 ಕೋಟಿವರೆಗೆ ಅಪಾರ್ಟ್ಮೆಂಟ್ ಸೇಲಿಗಿದೆ ಸರ್. ಓಕೆ ರೀ, ನನಗ 65 ಲ್ಯಾಕ್ ಫ್ಲಾಟೇ ಬುಕ್ ಮಾಡಿ. ಓಕೆ ಸರ್. ನಾನು ನಿಮ್ಮ ಆಫೀಸ್ಗೆ ಬಂದು ಅಡ್ವಾನ್ಸ್ ಕೊಡ್ತೀನಿ. ಹೌದು, ಎಷ್ಟು ಕೊಡಬೇಕು? ನಿಮ್ಮಿಷ್ಟ ಸರ್. ನೀವು ಡೌನ್ ಪೇಮೆಂಟ್ ಆಗಿ 10 ಲಕ್ಷ ಕೊಟ್ರು ಸಹ ಸಾಕು ಸರ್. ಉಳಿದ ದುಡ್ಡನ್ನ ನೀವು ನಮ್ಮ ಆಫೀಸಲ್ಲಿ ಮತ್ತೆ ಕಟ್ಕೋಬಹುದು. ಓಕೆ ರೀ. ಥ್ಯಾಂಕ್ ಯು ಸರ್. ಓಕೆ, ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಿ ಸರ್. ಹೋಗಿ ಬನ್ನಿ.